ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಸೊ ಎಕ್ಸಾಮ್ ಫೈನಲಿ ಮುಗಿದಿದೆ. ಇವಾಗ ವ್ಲಾಗ್ ನಡೀತಾ ಇದೆ. ಇವಾಗ ನೆನ್ನೆ ಇದು ಮುಗೀತು, ಏನದು ಎಕ್ಸಾಮ್ ಮುಗೀತು, ಲಾಸ್ಟ್ ಸೋಷಿಯಲ್ ಇತ್ತು. ಆ್ಯಂಡ್ ನೆನ್ನೆನೇ ಕೂಡ ಹನುಮಂತ್ ಇದ್ದಿತ್ತು. ಆ್ಯಂಡ್ ವ್ಲಾಗ್ ಶುರುವಾಗಿದೆ. ಇವಾಗ ಮಸ್ತ್ ಕಂಟೆಂಟ್ ಬರಲಿದೆ. ಸೊ ಇವಾಗ ಟೈಮು ಬನ್ನಿ ಆಚೆ ನೋಡೋಣ. ಟೈಮು ದಿಬ್ಬದ ಮೇಲೆ ಪ್ರಾಣಿ ನಡೆದಾಡಿರುವ ಗುರುತಿವೆ. ಹೈವೇ ದಾರಿ ಇರಬಹುದಿದು. 150 ಅಲ್ಲ 1250 ಆಗ್ತಾ ಇದೆ. ಅಲ್ಲಿ ನೋಡ್ಬೋದು 1250 ಆಗ್ತಾ ಇದೆ. ಆ್ಯಂಡ್ ಇವಾಗ ಒಂದು ಡಿಶ್ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ ಬ್ರೆಡ್ ಟೋಸ್ಟ್ ಆಗಿದೆ. ಇಲ್ಲಿ ನೋಡಿ ಬಟರಲ್ಲಿ ಇದು ಟೋಸ್ಟ್ ಆಗಿದೆ. ಇಂದ ಒಂದು ಡಿಶ್ ಮಾಡೋಣ. ಇಲ್ಲಿ ನೋಡ್ಬೋದು. ಸೊ 2 ಬ್ರೆಡ್ ತೊಗೋಬೇಕು. ಒಂದು ಬ್ರೆಡ್ಡಿಗೆ ಏನು ಮಾಡಬೇಕು ಗೊತ್ತಾ, ಇಲ್ಲಿ ಸ್ವಲ್ಪ ಟೊಮೆಟೊ ಗೊಜ್ಜಿದೆ, ಅದನ್ನು ಇಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಆಗಿದೆ. ಇದನ್ನು ಇನ್ನೊಂದು ಬ್ರೆಡ್ ಜೊತೆ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಇವಾಗ ಈ ಬ್ರೆಡ್ಗೂ ಟೊಮೆಟೊ ಗೊಜ್ಜು ಆಗುತ್ತೆ. ಅವಾಗ ಚಾಕುಲಿ ಇದನ್ನು ಕಟ್ ಮಾಡಬೇಕು. ನಾನೀಗ ಮಲೇಷ್ಯಾ ಸಮುದ್ರ ತೀರದಲ್ಲಿರುವ ದೂರದ ದ್ವೀಪದಲ್ಲಿ ಮಾಡ್ತಾ ಇದ್ದೀನಿ. ಸೊ ಒಂದು ಹೆಜ್ಜೆ ಸಿಕ್ಕಾಕೊಳ್ತು ರೆಡಿ ಆಗಿದೆ. ಸೊ ಲೆಟ್ಸ್ ಟೇಸ್ಟ್. ಆ ಕಡೆಯಿಂದ ಹಿಂದೆ ಬನ್ನಿ, ಸರಿಯಾಗಿ ಕಾಣಿಸುತ್ತೆ. ತಿನ್ಬೋದು, ತುಂಬ ಹೊಟ್ಟೆ ಹಸ್ತಿದೆ. ಏನು ಮಾಡೋಕ್ಕಿರಲ್ಲ, ಬಿಟ್ಟಿರುತ್ತೆ. ಅವಾಗ ತಿನ್ಬೋದು. ಓಕೆ, ಸತ್ತಿದೆ. ಬೆನ್ನಿ ಹಿಂದೆ ಬಂದು ಸ್ಟ್ರೈಟ್ ಎದೆ ಚುಚ್ಚಿದೆ. ಸೊ ಬದುಕಬೇಕಾಗಿರೋದು ತಿಂದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಬೇಕು. ನೀರು ನೋಡಿ ಯಾವ ಕಲರ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಸೊ ಬನ್ನಿ ಇವಾಗ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡೋಣ. ಸೊ ಬನ್ನಿ ಇವಾಗ ಕ್ಲೀನ್ ಮಾಡೋಣ. ಆ್ಯಂಡ್ ವೇಟ್ ಇವಾಗ ಕ್ಲೀನ್ ಮಾಡೋಣ. ಇವಾಗ ನೋಡಿ ಇಲ್ಲಿ ಪೈಪೆಲ್ಲ ಹಾಕ್ಕೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕಿಲ್ಲಿ. ಇಲ್ಲಿ ನೋಡಿ ನೀರು ಕಲರ್ ನೋಡಿ ಗಾಯ್ಸ್, ಯಾವ ಕಲರ್ ಆಗಿದೆ. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಲ್ಲ, ಆದರೆ ತುಂಬ ನೋಡಿ ಫಿಶ್ ಟ್ಯಾಂಕ್ ನೀರು. ಸೊ ಇವಾಗ ಬೇಗ ಎಲ್ಲ ಇವಾಗ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಣ. ಆ್ಯಂಡ್ ಗಾಯ್ಸ್ ಸ್ವಲ್ಪ ರೂಮು ಕೂಡ ಕ್ಲೀನ್ ಮಾಡಬೇಕು. ನೋಡ್ಬೋದು ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ ಎಲ್ಲ. ನೋಡಿ ಇವೆಲ್ಲ ಅರೇಂಜ್ ಮಾಡಬೇಕು, ಇದು ಎಲ್ಲ ಅರೇಂಜ್ ಮಾಡಬೇಕು. ಸೊ ಇವಾಗ ಫಿಶ್ ಎಲ್ಲ ನೋಡ್ಬೋದು ಇಲ್ಲಿದೆ. ಆ್ಯಂಡ್ ಇವಾಗ ಇದು ಖಾಲಿಯಾಗಿದೆ. ಇದರೊಳಗಡೆ ಏನೇನು ಹಾಕ್ತೀನಿ ಗೊತ್ತಾ ಗಾಯ್ಸ್, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ಯಾಮ್ರಾ ಪ್ಲೇಸ್ ಮಾಡಿಬಿಟ್ಟು ಒಂದು ಸೆಕೆಂಡ್ ನೋಡ್ಬೋದು. ಮಾರ್ಬಲ್ಸ್ ಹಾಕ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಈ ಥರ ಮಾರ್ಬಲ್ಸ್.
ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಇದಕ್ಕೆ ಆಕ್ಸಿಜನ್ ಬೇಕಲ್ವ ಗೈಸ್, ಇದಕ್ಕೆ ಆಕ್ಸಿಜನ್ ಬೇಕು ಅಂತ ಇದೆಯಲ್ಲ, ನಾನು ಒಂದು ಸಪ್ರೇಟ್ ಇದ್ರ ಜೊತೆ ಇನ್ನೊಂದು ಆಕ್ಸಿಜನ್ ಇಟ್ಕೊಂಡಿರ್ತೀನಿ. ನೋಡ್ಬೋದು ಇಲ್ಲಿ ಕಪ್ಪು ನಿಮ್ಗೆ ನೋಡ್ಬೋದು, ಇದೇ ಆಕ್ಸಿಜನ್. ಆ್ಯಂಡ್ ಇದನ್ನು ಸ್ವಿಚ್ ಇಲ್ಲಿ ಆನ್ ಮಾಡಿಬಿಡ್ತೀನಿ. ಇಲ್ಲಿ ಗಾಳಿ ಬರ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು, ಕಾಣಿಸ್ತಾ? ಇದು ಇವ್ರಿಗೆಲ್ಲ ಆಕ್ಸಿಜನ್ ಕೊಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಸೊ ಇವಾಗ ನಾವು ಇದು ಫಿಶ್ ಟ್ಯಾಂಕ್ ತೊಳೆಯೋವರೆಗೂ ಇದಕ್ಕೆ ಆಕ್ಸಿಜನ್ ಕೊರತೆ ಆಗಲ್ಲ. ಸೊ ಇವಾಗ ಬನ್ನಿ ಫಿಶ್ ಟ್ಯಾಂಕ್ನ ತೊಳೆಯೋಣ ಬನ್ನಿ ಗಾಯ್ಸ್. ಒಂದು ಹೇಳಬೇಕು, ಇಲ್ಲಿದೆಯಲ್ಲ ಇದು ಮುಂದೆಗಡೆ ಇದನ್ನು ಹಾಕೋದ್ರಿಂದ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಬಬಲ್ಸ್ ಬರುತ್ತೆ, ಆವಾಗ ತುಂಬ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಆಕ್ಸಿಜನ್ ಹಾಕಿ ನೋಡಿ ಎಷ್ಟು ಫ್ರೀಯಾಗಿ ಆಡುತ್ತೆ. ನಾವೇನಾದ್ರು ಆಕ್ಸಿಜನ್ ತೆಗೆದುಬಿಟ್ರೆ ಕೆಳಗಡೆನೇ ಕೂತ್ಕೊಂಡಿರುತ್ತೆ ನೋಡಿ, ಇಲ್ಲಿ ಮೇಲ್ ಬಂದುಬಿಟ್ಟು ಆಕ್ಸಿಜನ್ ತಗೊಳ್ತಾ ಇದೆ. ಇದು ಒಳಗಡೆ ಹಾಕಿದ್ರೆ ಆಕ್ಸಿಜನ್ ಒಳಗಡೆನೇ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಫಿಶ್ ಟ್ಯಾಂಕ್ ಇದ್ದರೆ ಇದನ್ನು ಯೂಸ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಇವಾಗ ಇದನ್ನು ತೊಳೆದ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಎಲ್ಲ ತೊಳೆದಾಯ್ತು, ಸುಸ್ತಾಗೈತು ಗೈಸ್. ಎಲ್ಲ ಇವತ್ತು ಕ್ಲೀನಾಗಿ ತೊಳೆದಿದ್ದೀನಿ, ಎಲ್ಲ ಫುಲ್ಲು ಅಂದರೆ ಒಂದೊಂದು ಬಿಡದೇನೆ ಎಲ್ಲನೂ ಕೂಡ ತೊಳೆದಿದ್ದೀನಿ ನಾನು. ಅಂದರೆ ಪೈಪ್ ಒಳಗಡೆ ಸ್ವಲ್ಪ ಅಂದರೆ ಆಲ್ಗಿ ಕೂಡ ಇರಬಾರ್ದು, ಅಂದರೆ ಪಾಚಿ ಅಂತಾರಲ್ಲ ಅದು ಕೂಡ ಇರಬಾರ್ದು, ಆ ಥರ ತೊಳೆದಿದ್ದೀನಿ. ನೋಡ್ಬೋದು ಇದನ್ನೆಲ್ಲ ತೊಳೆದಿದ್ದೀನಿ. ಆ್ಯಂಡ್ ಇದು ಕಲ್ಲು, ಇದು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದಿರೋದು ನೋಡಿ ಗೈಸ್, ಕಲ್ಲು ಇದು ಬಿಟ್ಕೊತೈತೆ ಪೇಂಟು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಜುಗಾಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲೊಂದು ಪೈಪ್ ಹಾಕ್ತೀನಿ. ಇದು ಮೇಲೈತಲ್ಲ, ಅದಕ್ಕೋಸ್ಕರ ಇದು ನಿಧಾನಕ್ಕೆ ಒಂದು ಪೈಪ್ ಹಾಕಿದ್ರೆ ನೀರು ಬರ್ತಾ ಇರ್ತದೆ. ಸೊ ಅವಾಗ ಈ ಕಲ್ಲು ಹಾಕಿರೋದೆಲ್ಲ ಇದಾಗಲ್ಲ. ಇವಾಗ ನೋಡಿ ಹೆಂಗೆ ಮಾಡ್ತೀನಿ ಅಂತ. ಗೈಸ್ ಫೈನಲಿ ಇವಾಗ ಆಯಿತು, ಎಲ್ಲ ಫಿಶ್ ಎಲ್ಲ ಸೆಟಪ್ ಆಯಿತು. ಫುಲ್ ತ್ಯಾವಾಗಿದೆ, ತೋರಿಸ್ಲಾ ಗೈಸ್? ಎಲ್ಲಿ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಫುಲ್ಲು ಅಷ್ಟು ಕ್ಲೀನಾಗಿದೆ ಟ್ಯಾಂಕ್. ಇವಾಗ ಮೇಲ್ಗಡೆ ಎಲ್ಲ ಒರೆಸಿದ್ದೀನಿ, ಇಲ್ಲೂ ಕೂಡ ಒರೆಸಿದ್ದೀನಿ. ನೋಡ್ಬೋದು ಹತ್ರದಿಂದ ನೋಡಿ ಫಿಶ್. ಸೊ ಇವಾಗ ನಮ್ಮ ರೂಮನ್ನು ಕ್ಲೀನ್ ಮಾಡಬೇಕು. ಇವಾಗ ನನ್ನ ರೂಮು ಕೂಡ ಫುಲ್ಲು ಮೆಸ್ಸಿ ಆಗಿದೆ, ಫುಲ್ಲು ಮೆಸ್ಸಿ ಆಗಿದೆ, ಇಲ್ಲಿ ನೋಡ್ಬೋದು. ಸೊ ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ಬನ್ನಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 3 ಗಂಟೆ ಆಗೋಯ್ತು ಗೈಸ್. ಇದು ಮಾಡ್ತಾನೆ 3 ಗಂಟೆ ಆಗೋಯ್ತು. ಸೊ ಗೈಸ್ ಇವಾಗ ಫಿಶ್ ಟ್ಯಾಂಕು ಕ್ಲೀನ್ ಆಯಿತು. ಆ್ಯಂಡ್ ನಮ್ಮ ರೂಮ್ ಕೂಡ ಇಲ್ಲಿ ಫುಲ್ಲು ಕ್ಲೀನಾಗಿದೆ. ಇಲ್ಲೆಲ್ಲ ಮೆಸ್ಸಿ ಆಗಿತ್ತಲ್ಲ, ಇವಾಗೆಲ್ಲ ಕ್ಲೀನಾಗಿದೆ ನೋಡಿ. ಬೆಡ್ಡೆಲ್ಲ ಕ್ಲೀನಾಗಿದೆ. ಸೊ ಇವಾಗ ಸಂಜೆ ಆಗಿದೆ, ಸ್ವಲ್ಪ ಸ್ನಾನ ಮಾಡಬೇಕು, ಆಮೇಲೆ ನೋಡೋಣ ಏನಾದ್ರು ಮಾಡೋಣ. ಸೊ ಸ್ನಾನ ಮಾಡ್ಕೊಂಬರ್ತೀನಿ ಗೈಸ್. ಇವಾಗ ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ಇವಾಗ ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾಳೆನೂ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಇವಾಗ 8:30 ಆಗಿದೆ, ಸಾರಿ. ನಾಳೆನೂ ಕಂಟಿನ್ಯೂ ಮಾಡೋಣ. ಊಟ ಮಾಡಿಬಿಟ್ಟು ಮಲ್ಕೊಂಡು ನಾಳೆ ತಿರ್ಗಾ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ತೀನಿ ಗೈಸ್. ಇದು ಮತ್ತು ಇಲ್ಲೆಲ್ಲ ಬುಕ್ಸ್ ಇದೆ, ಇಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇವಾಗ ಟೈಮು 11:30 ಏನೋ ಆಗ್ತಾ ಇರಬೇಕು. ಇದು ನಿಮಗೆ ತೋರಿಸ್ತೀನಿ.
ಟ್ವೆಲ್ ಆಗ್ತಾ ಬರ್ತಾಯಿದೆ. ಸೊ ಕ್ಲೀನ್ ಮಾಡೋಣ, ಯಾಕಂದರೆ ಮಧ್ಯಾಹ್ನ ಮಲಗಿದೆ ಅಲ್ವಾ, ಅದಕ್ಕೋಸ್ಕರ ನಿದ್ದೆ ಬರ್ತಾಯಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಬಾನು ಬನ್ನಿ. ಟುಮಾರೋ ಗೈಸ್ ಇವಾಗ ಸ್ವಲ್ಪ ಲೇಟಾಗಿದ್ದೆ, ಮುಖ ಎಲ್ಲ ತೊಳ್ಕೊಂಡು. ಏನಕ್ಕಂದರೆ ರಾತ್ರಿ ನೀವೇ ನೋಡಿದ್ರಲ್ಲ, ಇದೆಲ್ಲ ಕೆಲಸ ಮಾಡ್ತಾಯಿದ್ದೆ, ಇದನ್ನೆಲ್ಲ ಸೆಟಪ್ ಮಾಡ್ತಾಯಿದ್ದೆ. ನೋಡ್ಬೋದು ಜಾಸ್ತಿ ಇಕ್ಕಲ್ಲ, ಏನಕ್ಕಂದರೆ ಇದಿದೆಯಲ್ಲ ಇದು ಮುರಿದೋಗಿದೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲೆಲ್ಲ ಕ್ಯಾಮ್ರಾದು ಆ್ಯಂಡ್ ಇಲ್ಲೇನೇನು ಎಲ್ಲ ಇಕ್ಕಿದ್ದೀನಿ. ಆ್ಯಂಡ್ ಇನ್ನೂ ಏನು ಊಟ ಮಾಡಿಲ್ಲ. ಸೊ ಇಲ್ಲಿ ಮೊಟ್ಟೆ ಬಾಯ್ಲ್ ಆಗ್ತಾಯಿದೆ, ಊಟನೂ ಇನ್ನೂ ಮಾಡಿಲ್ಲ. ಸೊ ಮಾಡಬೇಕು. ಟಿ ವಿ ನೋಡ್ತಾಯಿದ್ದೆ, ಇನ್ನೂ ಏನೂ ಮಾಡ್ತಾ ಇರಲಿಲ್ಲ. ಸೊ ಅಷ್ಟೇ, ಲೇಟಾಗಿ ಎದ್ದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಅವಾಗೆಲ್ಲ 5 ಗಂಟೆಗೆ ಎದ್ದೇಳ್ತಾ ಇದ್ನಲ್ಲ ಗೈಸ್, 4:15 ಮತ್ತು. ಸೊ ಊಟ ಮಾಡೋಣ, ಅಲ್ಲಿ ನೋಡೋಣ ಏನಾದ್ರು ಮಾಡೋಣ. ಸೊ ಗೈಸ್ ಇವಾಗ ನಾನು ಸ್ನಾನ ಮಾಡ್ಕೊಂಬಂದೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೋಗೋಣ. ಸೊ ಇವಾಗ ಬಟ್ಟೆ ಇಟ್ಕೊಂಡು ಹೋಗೋಣ. ಸೊ ಬನ್ನಿ. ಸೊ ಗೈಸ್ ಇವಾಗ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಇವಾಗ ಬನ್ನಿ ಆಚೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್ ಇವಾಗ ಸೈಕಲಲ್ಲಿ ನಿಂತಿದೆ, ಇವಾಗ ಇಟ್ಕೊಂಡು ಹೋಗೋಣ ಇದನ್ನು. ಸೊ ಗೈಸ್ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ದೇವಸ್ಥಾನ ಐತೆ. ಇಲ್ಲಿ ನೋಡಿ, ಸೈಕಲ್ ನಿಲ್ಲಿಸೋ ಜಾಗನೂ ಇಲ್ಲ, ಅಷ್ಟು ನಿಲ್ಲಿಸಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಮುಂದೆಗಡೆ ಎಲ್ಲೂ ಜಾಗ ಐತೆ, ಇಲ್ಲಿ ನಿಲ್ಸೋಣ. ಇಲ್ಲಿ ನೋಡಿ, ಸೊ ದೇವಸ್ಥಾನಕ್ಕಲ್ಲ ನೋಡಿ, ಈ ದೊಡ್ಡ ಮನೇಲಿ ಏನೋ ಫಂಕ್ಷನ್ ನಡೀತಾ ಇರಬೇಕು. ಸೊ ಇವಾಗ ಬನ್ನಿ, ಚಪ್ಪಲಿನೆಲ್ಲ ಬಿಟ್ಬಿಡ್ತೀನಿ, ದೇವಸ್ಥಾನ ಒಳಗೆ ಹೋಗೋಣ. ಸೊ ದರ್ಶನ ಮಾಡ್ಕೊಂಡು ಸಿಗ್ತೀನಿ ರೀ. ದರ್ಶನ ಎಲ್ಲ ಆಯಿತು, ಫುಲ್ಲು ಸೆಕೆ. ಆ್ಯಂಡ್ ಇವಾಗ ಮನೆಗೆ ಹೋಗ್ತೀನಿ. ಸೊ ಸೈಕಲ್ ಇಲ್ಲಿ ನಿಂತೈತೆ, ಏನೋ ಫಂಕ್ಷನ್ ಇರುತ್ತೆ ಗೈಸ್, ಅದಕ್ಕೋಸ್ಕರ ಅಷ್ಟೊಂದು ಜನ ಇದ್ದಾರೆ. ಸೊ ಇವಾಗ ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ಇವಾಗ ಮನೆಗೆ ಬಂದೆ, ಒಂದು ಪಾರ್ಕಿಂಗಲ್ಲಿದ್ದೀನಿ. ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗೈಸ್.